ಎಲ್ಲರಿಗೂ ನಮಸ್ಕಾರ. ಇದು ಇವತ್ತು ಬಂದುಬಿಟ್ಟು ದೇಸಿ ತಳಿ, ಇದು ಜಾಕ್ ಫ್ರೂಟ್. ಇದು ನೋಡಿ, ಇದರಲ್ಲಿ ಒಂದೊಂದು ಕಾಯಿ ನೋಡಿ ಎಷ್ಟು ದೊಡ್ಡದು. 1 2 3 4 5 6 7 8 8 ಕಾಯಿಗಳು ಬಿಟ್ಟಿದೆ ಒಂದು ಬ್ರಾಂಚಲ್ಲಿ. ಆಮೇಲೆ ಹಂಗೆ ನೋಡ್ಕೊಂಬನ್ನಿ. ಇದು ಬಂದುಬಿಟ್ಟು ನಿಮಗೆ ವರ್ಷಕ್ಕೆ ಒಂದು ಸಲ ಬಿಡೋ ಅಂಥದ್ದು. ಇದು ನೋಡಿ ಎಷ್ಟು ಕಾಯಿಗಳಿದೆ. ಗಿಡ ಎಲ್ಲ ಕಾಯಿಗಳೇ ಇದೆ. ಬಟ್ ಇದು ಬಂದುಬಿಟ್ಟು ದೇಸಿ ತಳಿ. ಇದು ನಾವು ಫ್ಲೋರೋಸ್ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಥೈ ಹೈಬ್ರಿಡ್ ಕೊಡ್ತಾಯಿದ್ದೀವಿ. ಇದೇ ರೀತಿ ನಿಮಗೆ ಇಲ್ಲಿ ಕಾಂಡದಲ್ಲೇ ಸ್ಟಾರ್ಟ್ ಆಗ್ತದೆ. ಇದು ಬಂದುಬಿಟ್ಟು ದೇಸಿ ತಳಿ ಅಗಲವಾಗಿ ಬೆಳೀತದೆ. ಅದು ಬಂದುಬಿಟ್ಟು ನಿಮಗೆ ಉದ್ದವಾಗಿ ಹೋಗ್ತದೆ. ಅದಕ್ಕೋಸ್ಕರ 1 ಎಕರೆಗೆ 300 ಗಿಡ ಆಗ್ತದೆ. ಅಷ್ಟೇ ಡಿಫ್ರೆನ್ಸು ನಮ್ಮ ದೇಸಿ ತಳಿಗೂ ಥೈ ಹೈಬ್ರಿಡ್ಗೂ ಇದೇ ಡಿಫ್ರೆನ್ಸು. ಅದು ರೈತರಿಗೆ ಗೊತ್ತಾಗಲ್ಲ. ಅದು 1 ಎಕರೆಗೆ 300 ಹಾಕ್ತಾರ, ಈ ರೀತಿ ಅಗಲವಾಗಿ ಹೋಗಲ್ಲ, ಉದ್ದವಾಗಿ ಹೋಗ್ತದೆ. ಇದು ದೇಸಿ ತಳಿಯಲ್ಲೇ ಇಷ್ಟು ಕಾಯಿಗಳಿದ್ರೆ ಅದರಲ್ಲಿ 3 ತಿಂಗಳಿಗೆ ಎಷ್ಟು ಕಾಯಿ ಇರ್ತದೆ. ಸ್ಟಾರ್ಟಿಂಗೇ ಬರೋದು 1 6 ತಿಂಗಳ ಮೇಲೆ ಕಾಯಿ ಬರೋದೆಲ್ಲ ಕಿತ್ತು ಬಿಸಾಕಬೇಕು. 2 ವರ್ಷವರೆಗೂ ಗಿಡ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಸೇಮು